ರಸ್ತೆ ಗುಂಡಿ ಅವಾಂತರಕ್ಕೆ ಕಂಪನಿಗಳು ದೂರ ಆಗಿ ಹೋಗಿದೆ. ಬೆಂಗಳೂರಿನಿಂದ ಹೊರ ನಡೆಯೋದಕ್ಕೆ ಮುಂದಾಗಿದೆ ಕಂಪನಿಗಳೆಲ್ಲವೂ ಕೂಡ. ರಸ್ತೆ ಗುಂಡಿಗೆ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರ್ತಾ ಇರುವಂಥದ್ದು. ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯ ಆದ್ರೂ ಇರಬೇಕು, ಇಲ್ಲಿ ರಸ್ತೆಗಳೇ ಇಲ್ಲ, ಬರೀ ಗುಂಡಿಗಳೇ ಇದೆ. ಕಂಪನಿಗಳೇ ದೂರ ಓಡೋಗ್ತಾ ಇದೆ. ಬೇಡವೇ ಬೇಡ ಸಾವಾಸ ಅಂತ ಹೇಳ್ಬಿಟ್ಟು 1990ರಲ್ಲಿ ಲಾಜಿಸ್ಟಿಕ್ ಸೇವೆ ಇತ್ತು. ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯವಾದಂತಹ ರಸ್ತೆಗಳೇ ಇರೋದಿಲ್ಲ. 1990ರಲ್ಲಿ ಲಾಜಿಸ್ಟಿಕ್ ಸೇವೆ ಆರಂಭ ಮಾಡಿತ್ತು ಬ್ಲಾಕ್ ಬಕ್. ವೈಟ್ ಫೀಲ್ಡ್, ಸರ್ಜಾಪುರ, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರಿನ ಹೊರವರ್ತುಲ ರಸ್ತೆಯಲ್ಲಿ ಕಂಪನಿ ಸೇವೆ ಇತ್ತು. ಕಳೆದ 9 ವರ್ಷದಿಂದ ನಗರದಲ್ಲಿ ಸೇವೆ ನೀಡೋದಕ್ಕೆ ಕಷ್ಟ ಆಗ್ತಾ ಇದೆ. ಉದ್ಯೋಗಿಗಳ ಪ್ರಯಾಣಕ್ಕೆ 1.5 ಗಂಟೆ ಬೇಕಾಗುತ್ತೆ. ನಮ್ಮ ಕಚೇರಿ ಇದೀಗ ಮನೆಯಾಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರಿಂದ ಹೊರ ನಡೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಕಂಪನಿಗಳು. ಬ್ಲಾಕ್ ಬಕ್ ಕಂಪನಿ 9 ವರ್ಷದಿಂದ ನಗರದಲ್ಲಿ ಸೇವೆ ನೀಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಇಲ್ಲ, ರಸ್ತೆನೇ ಸರಿ ಇಲ್ಲ, ಕಷ್ಟ ಆಗ್ತಾ ಇದೆ. ಕಂಪನಿನೇ ಮನೆ ಥರ ಆಗೋಗ್ಬಿಟ್ಟಿದೆ. ರಸ್ತೆ ಗುಂಡಿ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರ್ತಾ ಇರುವಂಥದ್ದು. ಟ್ವೀಟ್ ಕೂಡ ಮಾಡಿರುವಂತಹ ಗಮನಿಸ್ತಾ ಇದ್ದೀರಾ ತೆರೆ ಮೇಲೆ. ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯ ಇಲ್ಲ ಅಂತ ಅಂದ್ರೆ ಹೇಗೆ? ಕಂಪನಿಗಳೇ ದೂರ ಆಗೋಗ್ತಾ ಇದೆ. ವೈಟ್ ಫೀಲ್ಡ್, ಸರ್ಜಾಪುರ, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರಿನ ಒಂದಷ್ಟು ಹೊರವರ್ತುಲ ರಸ್ತೆಯಲ್ಲಿ ಕಂಪನಿ ಸೇವೆಯನ್ನ ಸಲ್ಲಿಸ್ತಾ ಇತ್ತು. ಸೊ ಇದೀಗ ಆಕ್ರೋಶ ಹೊರ ಹಾಕ್ತಾ ಇರುವಂಥದ್ದು. ತಾವೇ ದೂರ ಹೋಗೋದಕ್ಕೆ ಡಿಸಿಷನ್ ತೆಗೆದುಕೊಳ್ತಾ ಇರುವಂಥದ್ದು. ಟ್ವೀಟ್ ಕೂಡ ಮಾಡಿದ್ದಾರೆ. ಬೆಂಗಳೂರಿನಿಂದ ಹೊರ ನಡೆಯೋದಕ್ಕೆ ಇದೀಗ ಬ್ಲಾಕ್ ಬಕ್ ಕಂಪನಿ ಮುಂದಾಗಿರುವಂಥದ್ದು. ರಸ್ತೆ ಗುಂಡಿಯ ಅವಾಂತರಕ್ಕೆ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ. ರಸ್ತೆ ಗುಂಡಿಗೆ ಬೇಸತ್ತು ಹೋಗಿದೆ. 9 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. 1990ರಲ್ಲೇ ಈ ಲಾಜಿಸ್ಟಿಕ್ ಸೇವೆಯನ್ನು ಆರಂಭಿಸಿರುತ್ತೆ ಬ್ಲಾಕ್ ಬಕ್ ಕಂಪನಿ. ಬೆಂಗಳೂರಿನ ಒಂದಷ್ಟು ಹೊರವರ್ತುಲ, ಮಾರತಹಳ್ಳಿ, ಬೆಳ್ಳಂದೂರು ಎಲ್ಲ ಕಡೆ ಇರುತ್ತೆ, ಸೇವೆ ಸಲ್ಲಿಸ್ತಾ ಇರುತ್ತೆ. ಇದೀಗ ಬೇಡವೇ ಬೇಡ ಸಾವಾಸ ಅಂತ ಹೇಳ್ಬಿಟ್ಟು ಕಷ್ಟ ಆಗ್ತಾ ಇದೆ ಸೇವೆ ಮಾಡೋದಕ್ಕೆ. ಮುಂದುವರಿಯೋದು ಕೂಡ ಕಷ್ಟ ಆಗ್ತಾ ಇದೆ. ಮತ್ತು ಉದ್ಯೋಗಿಗಳ ಪ್ರಯಾಣ ಮೇಯ್ನ, ಡೈಲಿ ಟ್ರಾವೆಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. 1.5 ತಾಸು ಬೇಕು ಈ ರಸ್ತೆ ಹೀಗಿರೋದಕ್ಕಾಗಿ. ಹಾಗಾಗಿ ಅವರೇ ದೂರ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಟ್ವೀಟನ್ನು ಮಾಡಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈ ರಸ್ತೆ ಗುಂಡಿಗಳ ಅವಾಂತರ ಅನ್ನೋದು ಮುಗಿಯೋದೇ ಇಲ್ಲ ಅನ್ಸುತ್ತೆ ಬೆಂಗಳೂರಿನಲ್ಲಿ. ಬೆಳಗ್ಗೆ ಕೂಡ ಒಂದು ಸುದ್ದಿ ನಾನು ಗಮನಿಸಿದೆ. ಈಗಲೂ ಕೂಡ ಈ ಬ್ಲಾಕ್ ಬಕ್ ಕಂಪನಿ ಸಾಕಷ್ಟು ವರ್ಷಗಳಿಂದ 1990ರಿಂದಾನೇ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದೆ. ಉದ್ಯೋಗಿಗಳಿಗೆ 1.5 ತಾಸು ಬೇಕಾಗುತ್ತಂತೆ ಟ್ರಾವೆಲಿಂಗ್ ಮಾಡೋದಕ್ಕೆ. ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಯಾರಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ಎಸ್ ರೋಜ್, ಈಗಾಗಲೇ ನೋಡೋದು ಕಳೆದ 5-6 ವರ್ಷಗಳಿಂದ ಕೂಡ ಬೆಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ರಸ್ತೆಗಳು ಗುಂಡಿಮಯವಾಗಿರುವಂತದ್ದು. ಯಾವ ಸರ್ಕಾರ ಬಂದರೂ ಕೂಡ ಗುಂಡಿ ಮುಚ್ಚೋದಕ್ಕೆ ಒಂದು ರೀತಿಯಲ್ಲಿ ಅರಸಾಸ ಪಡ್ತಾ ಇದೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಕೂಡ ಪ್ರಮುಖ ಅಸ್ತ್ರವಾಗಿರ್ಕೊಳ್ಳುವಂಥದ್ದು ವಿರೋಧ ಪಕ್ಷಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಗುಂಡಿ ರಸ್ತೆಗಳಲ್ಲಿ ಗುಂಡಿಗಳಾಗಿದೆ. ಎಲ್ಲೂ ಕೂಡ ರಸ್ತೆಗಳ ಗುಂಡಿಗಳು ಮುಕ್ತ ಅಲ್ಲ. ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಆಗ್ತಿದೆ ಅಂತ ಕೂಡ ಈಗಾಗಲೇ ಹಲವು ದೂರುಗಳು ಬಂದರೂ ಕೂಡ ಇದುವರೆಗೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಆದ್ರೆ ಈಗ ಕೆಲವು ಕಂಪನಿಗಳು ಈ ಹಿಂದೆನೂ ಕೂಡ ನಾವು ನೋಡಬಹುದು, ಕೆಲವು ITBT ಕಂಪನಿಗೂ ಕೂಡ ದೂರು ಕೊಟ್ಟಿದ್ರು. ಆದ್ರೆ ಈಗ ಸುಮಾರು 35 ವರ್ಷದಿಂದ ಬೆಂಗಳೂರಿನ ಹೊರವಲಯದಲ್ಲಿ, ಅಂದ್ರೆ ಒಂದು ಸರ್ಜಾಪುರ, ಮಾದೇಪುರ ಅಲ್ಲಿ ಒಂದು ಕಾರ್ಯನಿರ್ವಹಿಸುವ ಕೊರಿಯಾ ಕಂಪನಿ ಇವತ್ತು ಬಾಗ್ಲಾಕ ಮುಂದಾಗಿರುವಂತದ್ದು. ಅಂದ್ರೆ ನಮ್ಗೆ ಬೆಂಗಳೂರು ಸಹವಾಸ ಬೇಡ, ನಿಮ್ಮ ರಸ್ತೆಗಳಲ್ಲಿ ನಾವು ಓಡಾಡಕ್ಕಾಗೋದಿಲ್ಲ, ನಮ್ಮ ಡೆಲಿವರಿ ಕೂಡ ಮಾಡಕ್ಕಾಗ್ತಿಲ್ಲ, ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಬ್ರಾಂಚ್ ಅನ್ನ ಚೇಂಜ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಕೂಡ ಒಂದು ಬ್ಲಾಕ್ ಬಕ್ ಅಂತ ಒಂದು ಕಂಪನಿ ಕಳೆದ 35 ವರ್ಷಗಳಿಂದ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ರೀತಿಯಲ್ಲಿ ಡೆಲಿವರಿ ಆಗಿ ಕೆಲಸ ಮಾಡ್ತಿತ್ತು. ಅದನ್ನ ಇವತ್ತು ಮುಚ್ಚೋದಕ್ಕೆ ಮುಂದಾಗಿರುವಂತದ್ದು. ಅದನ್ನ ಟ್ವಿಟ್ ಮುಖಾಂತರ ಕಂಪನಿಯ ಮಾಲೀಕರಾದಂತಹ ರಾಜೇಶ್ ಅವರು ಕೂಡ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ, ಅದು CM DCM ಗೆ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಿರುವಂತದ್ದು. ಅಂದ್ರೆ ಇಲ್ಲಿನ ರಸ್ತೆಗಳು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ತುಂಬಾನೇ ಹದಗೆಟ್ಟಿದೆ. ನಾವೆಲ್ಲನೂ ಕೂಡ ತೆರಿಗೆ ಕಟ್ತೀವಿ. ಹೈಯೆಸ್ಟ್ ITBT ಕಂಪನಿಗಳು ಇದೆ ಈ ರಸ್ತೆಗಳಲ್ಲಿ. ಸುಮಾರು 607 ITBT ಕಂಪನಿ ಇದೆ. ಸುಮಾರು 9ರಿಂದ 10 ಲಕ್ಷ ಜನ ಕೆಲಸ ಮಾಡ್ತಾರೆ ITBT. ಇಲ್ಲಿ ಸರಿಯಾಗಿ ಸಮಯಕ್ಕೆ ಯಾರು ಕೂಡ ಬರಕ್ಕಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಕಂಪನಿ ಮುಚ್ಕೊಂಡು ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಕೂಡ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಸಂದೇಶ ಕೊಟ್ಟಿರುವಂತದ್ದು. ಆಲ್ ರೈಟ್ ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ